ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಇವತ್ತಿನ ಪ್ರೋಮೋ ಪ್ರಕಾರ ಎಲ್ಲ ಎಕ್ಸ್ ಕಂಟೆಸ್ಟೆಂಟ್ಸ್ ಯಾರ್ಯಾರು ಎಲಿಮಿನೇಟ್ ಆಗಿರ್ತಾರೋ ಅವ್ರ ಮನೆ ಒಳಗಡೆ ಬರ್ತಾರೆ. ಬಂದಾಗ ಸಂಗೀತ ಅವರು ಮತ್ತೆ ಇಶಾನಿ ಅವ್ರು ಮಾತಾಡೋದು ಪ್ರೋಮೋದಲ್ಲಿ ತೋರಿಸ್ತಾರೆ. ಇವನು ಇಷ್ಟು ದಿವಸ ಬರೀ ಸಿಂಪತಿ ಕಾರ್ಡ್ ಆಡ್ಕೊಂಬನ್ನ, ಇವನ್ ಬರೀ ಸಿಂಪತಿ ಮಾಡ್ತಿದ್ದಾನ ಅಂತ ಕೇಳ್ತಾರೆ ಸಂಗೀತ ಅವರು. ಅದಕ್ಕೆ ಇಶಾನಿ ಅವರು ಆಫ್ ಕೋರ್ಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಳಗಡೆ ನೀತು ಅವರು ಪ್ರತಾಪನ್ ಕೂರಿಸ್ಕೊಂಡು ಹೇಳ್ತಾರೆ, ನೀನ್ ಮಾಡ್ತಾ ಇರೋದು ತಪ್ಪು ದಡ್ಡ. ಸಂಗೀತ ಒಬ್ರೆ ನಿನಗ್ ಸಪೋರ್ಟ್ ಆಗಿರೋದು, ಅವಳನ್ನು ದೂರ ಇಟ್ಕೊಂಡಿದ್ಯಾ, ನೀನ್ ಅವತ್ತು ಎಲಿಮಿನೇಟ್ ಮಾಡಬಾರ್ದಾಗಿತ್ತು ಅಂತ. ಸೊ ಈ ತರ ಹೇಳ್ತಾರೆ. ಹಾಗಾದ್ರೆ ಡ್ರೋನ್ ಪ್ರತಾಪ್ ಬರೀ ಸಿಂಪತಿ ಕಾರ್ಡ್ ಆಡ್ಕೊಂಡೆ ಕೊನೆ ವಾರದವರೆಗೂ ಬಂದ. ಸೊ ಅವನ ಕೇಪಬಿಲಿಟಿ ಇಲ್ವಾ? ಏನಂತೀರಾ ನೀವು? ಸೊ ಈ ತರ ಪ್ರೋಮೋ ತೋರಿಸಿದ್ರೆ, ಅದ್ರಲ್ಲಿ ಈ ಪ್ರೋಮೋದಲ್ಲಂತೂ ಬರೀ ಪ್ರತಾಪನೇ ಹೈಲೈಟ್ ಮಾಡಿ ತೋರಿಸ್ತಿದ್ದಾರೆ. ಈ ತರ ಅನ್ಬಿಟ್ಟು ಅದು 4-5 ಸತಿ ಬರೀ ಅವಂದೇ ಬಂತು ಅಲ್ಲಿ. ಸೊ ಸಂಗೀತಾಗೆ ಇಷ್ಟು ದಿವಸ ಪ್ರತಾಪ್ ಪ್ರತು ಅನ್ಬಿಟ್ಟು, ಈಗ ಕೊನೆಗೆ ಸಂಗೀತಾಗೆ ಇದ್ದಕ್ಕಿದ್ದಂಗೆ ಪ್ರತಾಪ್ ಸಿಂಪತಿ ಕಾರ್ಡ್ ಆಡ್ತಿದ್ದಾನೆ ಅಂತ ಏನಕ್ಕೆ ಅನ್ನಿಸ್ತಿದೆ? ಯಾಕೆ ಸಂಗೀತನ ಹೊರಗಿಟ್ಟಿರೋದಕ್ಕೆ ಈಗ ಪ್ರತಾಪ್ ಸಿಂಪತಿ ಕಾರ್ಡ್ ಆಡ್ತಿದ್ದಾನೆ ಅಂತ ಅನ್ನಿಸ್ತಿದ್ಯಾ? ಇದೆಲ್ಲ ಪ್ರಶ್ನೆಗೆ ಇವತ್ತಿನ ಎಪಿಸೋಡ್ ಉತ್ತರ ಕೊಡುತ್ತೆ. ಸೊ ಈ ಎಪಿಸೋಡ್ ಆದ್ಮೇಲೆ ಇನ್ನೂ ಒಂದು ಇದು ನಮ್ದು ವಿಡಿಯೋ ಮಾಡೋಣ ಇದ್ರ ಬಗ್ಗೆ ಏನ್ ಅನ್ನಿಸ್ತು ಅಂತ. ನಿಮ್ ಪ್ರಕಾರ ಹೇಳಿ, ಡ್ರೋನ್ ಪ್ರತಾಪ್ ಸಿಂಪತಿ ಕಾರ್ಡ್ ಆಡ್ತಿದಾನ? ಆಡಿದ್ರೆ ಇಷ್ಟು ದೂರ ಬರಕ್ ಆಗತ್ತಾ? ಅವನ್ ಡಿಸರ್ವಿಂಗ್ ಇದಾನ? ಟಾಪ್ 5 ಹೋಗ್ತಾನ? ಇವ್ರ ಎಕ್ಸ್ ಕಂಟೆಸ್ಟೆಂಟ್ಸ್ ಹೇಳಿರೋ ಮಾತು ಪ್ರತಾಪ್ಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಎಫೆಕ್ಟ್ ಆಗಲ್ವಾ? ಸಂಗೀತ ಮತ್ತೆ ಪ್ರತಾಪ್ ಫ್ರೆಂಡ್ಶಿಪ್ ಇಲ್ಲಿಗೆ ಮುಗ್ದೋಯ್ತಾ? ದೀದಿ ಮತ್ತೆ ಭಯ್ಯ ಫ್ರೆಂಡ್ಶಿಪ್ ಇಲ್ಲಿಗೆ ಆಗೋಯ್ತಾ? ನಿಮ್ ಪ್ರಕಾರ ಏನ್ ಅನ್ಸುತ್ತೆ ಎಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ. ಅದಾದ್ಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ.